ಪ್ರದೀಪ್ ಮತ್ತು ಮಾನಸ 1 ವರ್ಷದ ಹಿಂದೆ ತಮ್ಮ 9 ವರ್ಷದ ಮಗ ಅಮರ್ನನ್ನ ಕಳ್ಕೊಂಡಿರ್ತಾರೆ. 1 ವರ್ಷದ ಹಿಂದೆ ಪ್ರದೀಪ್ ಮತ್ತು ಅಮರ್ ಹಾಲಿಡೇಸಲ್ಲಿ ಟ್ರಿಪ್ ಅಂತ ಹೊರಗೆ ಹೋಗಿರ್ತಾರೆ. ನದಿಯ ಮಧ್ಯ ಬೋಟಿಂಗ್ ಮಾಡುವಾಗ ಅಮರ್ ನದಿಯೊಳಗೆ ಬಿದ್ದು ಪ್ರಾಣ ಕಳ್ಕೊಂಡಿರ್ತಾನೆ. ಪ್ರದೀಪ್ಗೂ ಸಹ ಈಜು ಬರ್ದೇ ಇರೋ ಕಾರಣ ಅವನ ಮಗ ಅಮರ್ನನ್ನ ಉಳಿಸ್ಕೊಳ್ಳೋಕೆ ಆಗಿರಲ್ಲ. 1 ವರ್ಷ ಕಳೆದ್ರೂ ಮಾನಸಗೆ ಮಗನನ್ನ ಕಳ್ಕೊಂಡಿರೋ ದುಃಖ ಇನ್ನೂ ಕಡಿಮೆ ಆಗಿರಲ್ಲ. ಅಮರ್ನ ರೂಮ್ ಇನ್ನೂ ಕ್ಲಿಯರ್ ಮಾಡಿರಲ್ಲ, ಹೇಗಿತ್ತೋ ಹಾಗೇ ಇರುತ್ತೆ. ಅವಳು ದಿನದಿಂದ ದಿನಕ್ಕೆ ಮಾನಸಿಕವಾಗಿ ಕುಗ್ತಾ ಬರ್ತಾಳೆ. ಗಂಡ ಪ್ರದೀಪ್ ಸೈಕ್ಯಾಟ್ರಿಸ್ಟ್ನ ಕರೆಸಿ ಕೇಳಿದಾಗ ಡಾಕ್ಟರ್ ಹೇಳ್ತಾರೆ, ಹೀಗೆ ಇದ್ರೆ ಮಾನಸಾಳ ಮಾನಸಿಕ ಆರೋಗ್ಯ ಇನ್ನೂ ಕ್ರಿಟಿಕಲ್ ಆಗಬಹುದು. ಸೊ ಇದಕ್ಕಿರೋ ಒಂದೇ ಪರಿಹಾರ, ನೀವೊಂದು ಮಗುನ ದತ್ತು ತಗೊಳ್ಳೋದು. ಇನ್ನೊಂದು ಮಗುವಿಂದ ಮಾತ್ರ ಮಾನಸ ಕಳ್ಕೊಂಡಿರೋ ನಿಮ್ಮ ಮಗ ಅಮರ್ ನೆನಪಿನಿಂದ ಆಚೆಗೆ ಬರೋಕ್ ಸಾಧ್ಯ. ಪ್ರದೀಪ್ ಮಾನಸನ ಕರ್ಕೊಂಡು ಅನಾಥಾಶ್ರಮಕ್ಕೆ ಬರ್ತಾನೆ. ದತ್ತು ಕೊಡುವ ಅಧಿಕಾರಿಗಳು ಅಮರ್ ವಯಸ್ಸಿನ 9 ರಿಂದ 10 ವರ್ಷದ ಮಕ್ಕಳಿರುವ ರೂಮ್ಗೆ ಕರ್ಕೊಂಡು ಬಂದು ತೋರಿಸ್ತಾರೆ. ಪ್ರದೀಪ್ ಎಲ್ಲ ಮಕ್ಕಳನ್ನು ಮಾತಾಡಿಸ್ತಾ ಪರಿಚಯ ಮಾಡ್ಕೊಳ್ತಾ ಇರ್ತಾನೆ. ಆದರೆ ಅಲ್ಲೇ ಒಂದು ಮೂಲೆಯಲ್ಲಿ ಒಬ್ಬ ತೆಳ್ಳಗೆ ಗುಂಗರು ಕೂದಲು ಗೋಧಿ ಬಣ್ಣ ಇರುವ ಒಬ್ಬ ಹುಡುಗ ತುಂಬ ಮೌನವಾಗಿ ಒಬ್ಬನೇ ಕೂತಿರ್ತಾನೆ. ಮಾನಸ ಕಣ್ಣು ಆ ಹುಡುಗನ ಮೇಲೆ ಬೀಳುತ್ತೆ. ನೋಡೋಕೆ ಅವರ ಮಗ ಅಮರ್ನನ್ನೇ ಹೋಲ್ತಿರ್ತಾನೆ. ಅದಕ್ಕೆ ಆ ಹುಡುಗನ್ ನೋಡಿದ ಕೂಡಲೇ ಮಾನಸಗೆ ಒಂಥರ ಸಂಕಟ, ಮಮಕಾರ, ಖುಷಿ, ಹತಾಶೆ ಎಲ್ಲ ಆಗುತ್ತೆ. ಅವಳು ನೇರವಾಗಿ ಆ ಹುಡುಗನ ಹತ್ರ ಹೋಗಿ ಕೂತು ಮಾತಾಡ್ತಿರ್ತಾಳೆ. ಅವನಲ್ಲಿ ಅವರ ಮಗ ಅಮರ್ನ ಕಾಣ್ತಾಳೆ. ಕೆಲವು ಕ್ಷಣಗಳ ನಂತರ ಪ್ರದೀಪ್ ಮಾನಸನ ನೋಡ್ತಾನೆ. ಬರೋಬ್ಬರಿ 1 ವರ್ಷ ಆಗಿರುತ್ತೆ. ಅವನು ಅವಳನ್ನ ಈ ರೀತಿ ಲವಲವಿಕೆಯಿಂದ ನಗ್ತಾ ಖುಷಿಯಾಗಿರೋದು ನೋಡಿ ಅವನಿಗೆ ತುಂಬಾ ಖುಷಿ ಆಗುತ್ತೆ. ಮನ್ಸು ನಿರಾಳ ಅನ್ಸುತ್ತೆ. ಇವನ್ ನೋಡಿ, ನಮ್ ಮಗ ಅಮರ್ ತರನೇ ಇದಾನಲ್ವಾ, ಇವನೇ ಕರ್ಕೊಂಡು ಹೋಗೋಣ ಪ್ಲೀಸ್ ಅಂತ ಕೇಳ್ಕೊಳ್ತಾಳೆ. ಸರಿ ಅಂತ ಪ್ರದೀಪ್ ಆ ಹುಡ್ಗನ್ ಬಗ್ಗೆ ವಿಚಾರಿಸಕ್ಕೆ ಅಧಿಕಾರಿಗಳ ಹತ್ರ ಹೋಗ್ತಾನೆ. ಅವರು ಹೇಳ್ತಾರೆ, ಈ ಹುಡುಗನ ಅವನ ಹೆಸರು ಚಿರಾಗ್ ಅಂತ. ಅವನು ಎಲ್ಲ ಮಕ್ಕಳಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾನೆ. ತುಂಬ ಸೂಕ್ಷ್ಮ, ಸ್ವಲ್ಪ ಅಡ್ಜಸ್ಟ್ ಆಗೋದು ಕಷ್ಟ. 2 ಫ್ಯಾಮಿಲಿಗಳು ದತ್ತ ತಗೊಂಡು ಹೋಗಿ 6 ತಿಂಗಳಿಗೆ ವಾಪಸ್ ಇಲ್ಲಿಗೆ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ. ನಿಮಗೂ ಹೊಂದ್ಕೊಳ್ಳೋದು ಕಷ್ಟ ಆಗ್ಬೋದು, ಬೇರೆ ಮಕ್ಕಳನ್ನ ನೋಡಿ. ಅದಕ್ಕೆ ಪ್ರದೀಪ್, ಇಲ್ಲ ಪರವಾಗಿಲ್ಲ, ನನ್ನ ವೈಫ್ಗೆ ಆ ಮಗುನೇ ತುಂಬಾ ಇಷ್ಟ ಆಗಿದ್ದಾನೆ, ಅವನ್ನೇ ಅಡಾಪ್ಟ್ ಮಾಡ್ಕೊಳ್ತೀವಿ. ಚಿರಾಗ್ನ ಅಡಾಪ್ಟ್ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಬರ್ತಾರೆ. ಅವನು ಬೇರೆ ಎಲ್ಲೂ ನೋಡದೆ ನೇರ ಅಮರ್ ರೂಮ್ಗೆ ಹೋಗ್ತಾನೆ. ಅದನ್ನ ಮಾನಸ ಗಮನಿಸ್ತಾಳೆ. ದೇವ್ರೇ ಇವನ ನನ್ನ ಮಗನ ರೂಪದಲ್ಲಿ ನಮ್ಮ ಹತ್ರ ಕಳಿಸ್ತಾ ಅನ್ಸುತ್ತೆ ಅನ್ಕೊಳ್ತಾಳೆ. 1 ವಾರ ಕಳೆಯುತ್ತೆ. ಚಿರಾಗ್ ಕಾಮ್ ಆಗಿರ್ತಾನೆ. ಬೇರೆ ಮಕ್ಕಳ ಥರ ಅಳ್ತಿರಲ್ಲ, ಜೋರಾಗಿ ನಗ್ತಿರಲ್ಲ, ಆಟ ಸಾಮಾನುಗಳನ್ನ ಕೇಳ್ತಿರಲ್ಲ. ಆದರೆ ಎಲ್ಲಾನು ಸೈಲೆಂಟಾಗಿ ಗಮನಿಸ್ತಾ ಇರ್ತಾನೆ. ಹೀಗೆ ಒಂದಿನ ಎಲ್ಲರೂ ಊಟ ಮಾಡುವಾಗ ಪ್ರದೀಪ್ ಹೇಳ್ತಾನೆ, ಅಮರ್ ತರಕಾರಿನ ತಿಂತಿರ್ಲಿಲ್ಲ. ಅವತ್ತಿಂದ ಚಿರಾಗ್ ಸಹ ತರಕಾರಿ ತಿನ್ನೋದನ್ನ ನಿಲ್ಲಿಸ್ತಾನೆ. ಅದನ್ನ ಗಮನಿಸಿದ ಮಾನಸ ಅಮರ್ ಗುಣಗಳೇ ಇವನಲ್ಲೂ ಇದೆ ಅಂತ ಕಣ್ಣಂಚಲ್ಲಿ ನೀರು ಹಾಕ್ತಾ ಸಂತೋಷ ಪಡ್ತಾಳೆ. ಚಿರಾಗ್ ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾನೆ. ಮರುದಿನ ಮಾನಸ ಹಾಗೂ ಪ್ರದೀಪ್ ರೂಮಲ್ಲಿ ಮಾನಸ ಅಮರ್ ಸ್ಕೂಲ್ ಬ್ಯಾಗ್ನ ಹಾಗೆ ಜೋಪಾನವಾಗಿ ಇಟ್ಕೊಂಡಿರೋದನ್ನ ಚಿರಾಗ್ ಗಮನಿಸ್ತಾನೆ. ಒಂದು ರಾತ್ರಿ ಚಿರಾಗ್ ಅವ್ರ ರೂಮ್ಗೆ ಹೋಗಿ ಬ್ಯಾಗ್ ತೆಗಿತಾನೆ. ಅದರಲ್ಲಿದ್ದ ಒಂದು ನೋಟ್ಬುಕ್ ತಗೊಂಡು ಅದ್ರ ಕೊನೆ ಪೇಜ್ನ ಹರಿದು ಅಮರ್ ಹ್ಯಾಂಡ್ ರೈಟಿಂಗಲ್ಲೇ ಅವತ್ತು ನದಿಯೊಳಗೆ ನಾನು ಮುಳುಗಲಿಲ್ಲ ಅಂತ ಬರೆದು ಬ್ಯಾಗ್ ಒಳಗೆ ಹೇಗಿತ್ತೋ ಹಾಗೆ ಇಡ್ತಾನೆ. ಮುಂದಿನ ದಿನ ಮಾನಸ ಆ ನೋಟ್ಬುಕ್ನ ತೆಗೆದು ನೋಡ್ತಾಳೆ. ಚಿರಾಗ್ ಬರ್ದಿದ್ನ ಓದಿ ಕುಸಿದು ಬೀಳ್ತಾಳೆ. ಪ್ರದೀಪ್ ಹೇಳ್ತಾನೆ, ಇದ್ಯಾರೋ ಬೇರೆಯವರು ಬರ್ದಿರೋದು, ನೀನ್ ಯೋಚನೆ ಮಾಡಬೇಡ. ಇದನ್ನೆಲ್ಲ ಚಿರಾಗ್ ಅವನ ರೂಮ್ನ ಮೂಲೆಯಲ್ಲಿ ಕೂತ್ಕೊಂಡು ಮೌನವಾಗಿ ನೋಡ್ತಿರ್ತಾನೆ. ಹೀಗೆ ದಿನಗಳು ಕಳೀತಾ ಚಿರಾಗ್ ಇಂಡೈರೆಕ್ಟ್ ಆಗಿ ಸುಳ್ಳುಗಳನ್ನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮಾನಸ ಹತ್ರ ಬಂದು, ಅಪ್ಪ ಹೇಳಿದ್ರು ಅಮರ್ ವೀಕ್ ಇದ್ದ, ಅದಕ್ಕೆ ನದಿಯೊಳಗೆ ಬಿದ್ದು ಅವನ್ ಪ್ರಾಣ ಕಳ್ಕೊಂಡ ಅಂತ. ಪ್ರದೀಪ್ ಹತ್ರ ಬಂದು, ಅಮ್ಮ ಹೇಳಿದ್ರು ನೀವವತ್ತು ಅಮರ್ನ ಸರಿ ಗಮನಿಸ್ಕೊಂಡಿದ್ದಿದ್ರೆ ಅಮರ್ನ ಕಳ್ಕೊಳ್ತಿರ್ಲಿಲ್ಲ ಅಂತ. ಈ 2 ಮಾತುಗಳು ಸುಳ್ಳಾಗಿರುತ್ತೆ.
ಆದರೆ ಚಿರಾಗ್ಗೆ ಗೊತ್ತಿರುತ್ತೆ ಈ ಮಾತಿಂದ ಸರಿಯಾಗಿ ಅವ್ರ ಮನಸ್ಸಲ್ಲಿದ್ದ ಗಾಯಕ್ಕೆ ತಾಗುತ್ತೆ ಅಂತ. ಅವತ್ತಿಂದ ಪ್ರದೀಪ್ ಹಾಗೂ ಮಾನಸ ಮಧ್ಯ ಜಗಳ ಶುರು ಆಗುತ್ತೆ. ಅದಕ್ಕೆ ಚಿರಾಗ್ ಯಾವತ್ತೂ ವಾಯ್ಸ್ ರೈಸ್ ಮಾಡ್ತಿರಲ್ಲ, ರಿಯಾಕ್ಟ್ ಮಾಡ್ತಿರಲ್ಲ, ಆದರೆ ಅವನು ಕಾಯ್ತಿರ್ತಾನೆ. ಮುಂದೊಂದು ದಿನ ಪ್ರದೀಪ್ಗೆ ಚಿರಾಗ್ ಹೋಗ್ತಿದ್ದ ಸ್ಕೂಲಿಂದ ಕಾಲ್ ಬರುತ್ತೆ. ಟೀಚರ್ ಹೇಳ್ತಾರೆ, ಚಿರಾಗ್ ತುಂಬಾ ಬುದ್ಧಿವಂತ, ಆದ್ರೆ ಬೇರೆ ಮಕ್ಕಳಿಗೆಲ್ಲ ನಿಮ್ಮಪ್ಪ ಅಮ್ಮ ಸತ್ರೆ ನಿಮ್ಗೆಲ್ಲ ದೊಡ್ಡ ಮನೆ ದೊಡ್ಡ ರೂಮ್ ಎಲ್ಲ ಸಿಗತ್ತೆ ಅಂತ ಭಯ ಹುಟ್ಟಿಸ್ತಿದ್ದಾನೆ. ಪ್ರದೀಪ್ ಅದನ್ನ ಕೇಳಿ ಬ್ಲ್ಯಾಂಕ್ ಆಗ್ತಾನೆ. ಅವತ್ ಸಂಜೆ ಅಡಾಪ್ಷನ್ ರಿಪೋರ್ಟ್ಸ್ನ ಚೆಕ್ ಮಾಡ್ತಾನೆ. ಅದರಲ್ಲಿ ಇದ್ರ ಹಿಂದೆ ಚಿರಾಗ್ನ ದತ್ತು ತಗೊಂಡಿದ್ದ ಮನೆಯವರು 6 ತಿಂಗಳಿಗೆ ವಾಪಸ್ ಕಳಿಸಿರೋ ಕಾರಣ ಮಗು ಪೋಷಕರ ಭಾವನಾತ್ಮಕ ನೋವನ್ನು ಅನುಭವಿಸಿ ಸಂತೋಷ ಪಡುತ್ತದೆ. ಇದನ್ನ ನೋಡಿ ಪ್ರದೀಪ್ ಮೈ ತಣ್ಣಗಾಗತ್ತೆ. ಮುಂದಿನ ದಿನ ರಾತ್ರಿ ಪ್ರದೀಪ್ ಸೀಕ್ರೆಟ್ ಆಗಿ ಚಿರಾಗ್ ರೂಮಲ್ಲಿ ಕ್ಯಾಮೆರಾ ರೆಕಾರ್ಡ್ ಆನ್ ಮಾಡಿ ಇಡ್ತಾನೆ. ಆ ವಿಡಿಯೋದಲ್ಲಿ ಚಿರಾಗ್ ಕನ್ನಡಿ ಮುಂದೆ ನಿಂತಿದ್ದಾನೆ. ಬೇರೆ ಬೇರೆ ಮುಖದ ಭಾವನೆಗಳನ್ನ ಅಭ್ಯಾಸ ಮಾಡ್ತಿದ್ದಾನೆ. ದುಃಖದ ಮುಖ, ಪಾಪದ ಮುಖ, ಭಯದ ಮುಖ. ನಂತರ ನಗ್ತಾನೆ. ಅದು ಮಗುವಿನ ನಗು ಆಗಿರಲ್ಲ, ಏನೋ ಸಾಧಿಸಿದೀನಿ ಅನ್ನೋ ತೃಪ್ತಿಯ ನಗು. ಅವನು ತನ್ನಷ್ಟಕ್ಕೆ ತಾನೇ ಹೇಳ್ಕೊಳ್ತಾನೆ, ಇದನ್ನ ಇನ್ನೂ ಹೆಚ್ಚು ದಿನ ಮುಂದುವರಿಸಬೇಕು. ಇದನ್ನೆಲ್ಲ ನೋಡಿ ಪ್ರದೀಪ್ ಚಿರಾಗ್ ಮುಂದೆ ನಿಂತು ಕೇಳ್ತಾನೆ, ಯಾರ್ ನೀನು? ಯಾಕೀಗೆಲ್ಲ ಮಾಡ್ತಿದ್ಯಾ? ಚಿರಾಗ್ ಮುಖದಲ್ಲಿ ಚೂರು ಭಯ ಇಲ್ಲ. ಬೆಡ್ ಮೇಲೆ ಕೂತು ತಲೆ ಎತ್ತಿ ಹೇಳ್ತಾನೆ, ನನ್ನ ನೀವು ನಿಮ್ಮ ಸಂತೋಷಕ್ಕಾಗಿ ಕರ್ಕೊಂಡು ಬಂದ್ರಿ, ಆದರೆ ನನಗೆ ಸಂತೋಷವಾಗಿರೋರು ಕಂಡ್ರೆ ಸಹಿಸ್ಕೊಳಕ್ಕಾಗಲ್ಲ. ಇದನ್ನ ಕೇಳಿ ಪ್ರದೀಪ್ಗೆ ಶಾಕ್ ಆಗುತ್ತೆ. ಅವನು ಭಯದಲ್ಲಿ ಹಿಂದೆ ಸರಿತಾನೆ. ಚಿರಾಗ್ ಮುಂದುವರಿಸ್ತಾನೆ. ಅವನು ಸ್ಟ್ರೈಟಾಗಿ ಹೇಳ್ತಾನೆ, ನಾನು ಯಾವ ರೀತಿನೂ ಹಾನಿ ಮಾಡದೆ ನಿಮ್ಮ ಮನ್ಸುಗಳನ್ನ ಮುರಿತೀನಿ. ಮರುದಿನ ಪ್ರದೀಪ್ ಆ ಅಡಾಪ್ಷನ್ ಸೆಂಟರ್ಗೆ ಹೋಗಿ ಅಲ್ಲಿದ್ದ ಕೇರ್ ಟೇಕರ್ ಹತ್ರ ಚಿರಾಗ್ ಬಗ್ಗೆ ವಿಚಾರಿಸ್ತಾನೆ. ಚಿರಾಗ್ 3 ವರ್ಷದವನಿದ್ದಾಗ ಅನಾಥಾಶ್ರಮದಲ್ಲಿ ಬೇರೆ ಇತರ ಮಕ್ಕಳು ಅಳ್ತಿದ್ರೆ ಅದನ್ನ ಆಸಕ್ತಿಯಿಂದ ನೋಡ್ತಿದ್ದ. ಯಾವುದಾದ್ರೂ ಮಕ್ಕಳು ಬಿದ್ದು ಏಟು ಮಾಡಿಕೊಂಡ್ರೆ ಒಂಥರ ಅವನ ಮನಸ್ಸಿಗೆ ನೆಮ್ಮದಿ ಕೊಡ್ತಿತ್ತು. ಹೀಗೆ ಚಿರಾಗ್ಗೆ 5 ವರ್ಷ ತುಂಬುತ್ತೆ. ಮಕ್ಕಳು ಆಟ ಆಡಲಿ ಅಂತ ಅಲ್ಲಿಗೆ ಒಂದು ನಾಯಿ ಮರಿನ ತರ್ತಾರೆ. ಮಕ್ಕಳೆಲ್ಲರೂ ಖುಷಿಯಿಂದ ಆಟ ಆಡ್ತಿದ್ರೆ ಚಿರಾಗ್ ಎಲ್ಲೋ ಮೂಲೆಯಲ್ಲಿ ಒಬ್ಬನೇ ಕೂತಿರ್ತಿದ್ದ. ಯಾರ ಜೊತೆಲೂ ಸೇರ್ತಿರ್ಲಿಲ್ಲ, ಆಡ್ತಿರ್ಲಿಲ್ಲ. ಒಂದು ರಾತ್ರಿ ಎಲ್ಲ ಮಕ್ಕಳನ್ನ ಆಶ್ರಮ ಒಳಗೆ ಸೇರಿಸಿ ಗೇಟ್ ಲಾಕ್ ಮಾಡೋಕ್ಕೆ ಪ್ಯೂನ್ ನೋಡ್ತಿರ್ತಾನೆ. ಆದರೆ ಚಿರಾಗ್ ಒಬ್ಬ ಮಿಸ್ಸಿಂಗ್ ಇರ್ತಾನೆ. ಆಚೆ ಇರ್ಬೋದು ಅಂತ ಹುಡ್ಕೊಂಡು ಹೋಗ್ತಾನೆ. ಹುಡುಕುವಾಗ ಆಶ್ರಮದ ಹಿಂದೆ ಇದ್ದ ನಾಯಿ ಮರಿ ಕೂಗೋ ಸೌಂಡ್ ಕೇಳಿಸತ್ತೆ. ಆ ಶಬ್ದನ ಹಿಂಬಾಲಿಸ್ಕೊಂಡು ಹೋಗಿ ನೋಡ್ತಾನೆ. ಅಲ್ಲಿ ಫೆನ್ಸ್ನ ಒಂದು ಮರದ ತುಂಡ್ಗೆ ನಾಯಿ ಮರಿಯ ಕಾಲು ಸಿಗಾಕೊಂಡು ನರಳ್ತಾ ಇರುತ್ತೆ. ಪಕ್ಕದಲ್ಲೇ 5 ವರ್ಷದ ಚಿರಾಗ್ ಅದನ್ನ ನೋಡ್ತಿದ್ದಾನೆ. ಅವನ ಮುಖದಲ್ಲಿ ಯಾವುದೇ ಭಯ ಇರಲ್ಲ, ಅಥವಾ ಅದರಿಂದ ಬಿಡಿಸುವ ಪ್ರಯತ್ನ ಮಾಡದೆ ಆ ನಾಯಿ ಮರಿ ನೋವಿಂದ ನರಳೋದನ್ನ ನೋಡಿ ಆನಂದಿಸ್ತಾ ಇರ್ತಾನೆ. ಅದನ್ನ ನೋಡಿ ಪ್ಯೂನ್ಗೆ ಶಾಕ್ ಆಗುತ್ತೆ. ಆ ಅನಾಥಾಶ್ರಮದ ನಿರ್ವಾಹಕರಿಗೆ ಅದನ್ನ ತಿಳಿಸ್ತಾನೆ. ಚೈಲ್ಡ್ ಸೈಕಾಲಜಿಸ್ಟ್ನ ಕರೆಸ್ತಾರೆ. ಅನಾಥಾಶ್ರಮದ ನಿರ್ವಾಹಕರು ಸೈಕಾಲಜಿಸ್ಟ್ಗೆ ಹೇಳ್ತಾರೆ, ಈ ಮಗು ಇತರ ಮಕ್ಕಳಿಗಿಂತ ಭಿನ್ನವಾಗಿ ವರ್ತಿಸ್ತಾನೆ. ಅವರು ಚಿರಾಗ್ ಬಿಹೇವಿಯರ್ನ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಆಗ ಗೊತ್ತಾಗತ್ತೆ ಚಿರಾಗ್ಗೆ ಕೇರ್ಲೆಸ್ ಅನ್ಇಮೋಷನಲ್ ಟ್ರೇಟ್ಸ್ ಅನ್ನೋ ಒಂದು ಮೆಂಟಲ್ ಡಿಸಾರ್ಡರ್ ಇದೆ ಅಂತ. ಕೇರ್ಲೆಸ್ ಅನ್ಇಮೋಷನಲ್ ಟ್ರೇಟ್ಸ್ ಅಂದರೆ ಇತರರ ನೋವು, ದುಃಖ, ಕಣ್ಣೀರು ಅವರಿಗೆ ಅರ್ಥ ಆಗಲ್ಲ. ಭಯ, ಗಿಲ್ಟ್, ಪ್ರೀತಿ, ಕಾಳಜಿ ಅನ್ನೋ ಭಾವನೆಗಳು ಡೆವಲಪ್ ಆಗಲ್ಲ. ಅವರಿಗೆ ನಾನು ಮಾಡಿದ್ರಿಂದ ಇವರಿಗೆ ನೋವಾಯಿತು ಅನ್ನೋದು ಅರ್ಥ ಆಗುತ್ತೆ, ಆದರೆ ಅದು ಅವ್ರಿಗೆ ಫೀಲ್ ಆಗಲ್ಲ. ಅದ್ರ ಬದಲಿಗೆ ಅವ್ರಿಗೆ ಅದರಲ್ಲಿ ಒಂಥರ ಖುಷಿ ಸಿಗುತ್ತೆ. ಸೊ ಡಾಕ್ಟರ್ ರಿಪೋರ್ಟ್ ಮೇಲೆ ಕೇರ್ಲೆಸ್ ಅನ್ಇಮೋಷನಲ್ ಟ್ರೇಟ್ಸ್ ಡಿಟೆಕ್ಟೆಡ್, ನೋ ಎಮೋಷನಲ್ ಬಾಂಡಿಂಗ್ ರೆಸ್ಪಾನ್ಸ್ ಅಂತ ಎಚ್ಚರಿಕೆಯ ವರದಿಯ ರಿಪೋರ್ಟ್ ಕೊಟ್ಟಿರ್ತಾರೆ. ಇದನ್ನೆಲ್ಲ ಆ ಕೇರ್ ಟೇಕರ್ ಹೇಳಿದ್ಮೇಲೆ ಪ್ರದೀಪ್ ಚಿರಾಗ್ ಬಗ್ಗೆ ರಿಪೋರ್ಟ್ ಮಾಡೋಕ್ಕೆ ಡಿಸೈಡ್ ಮಾಡ್ತಾನೆ. ಹಾಗೆ ಟೈಮ್ ನೋಡಿಕೊಂಡು ಅವನ ಹೆಂಡತಿ ಮಾನಸಾಗೆ ಇದನ್ನೆಲ್ಲ ಹೇಳೋಣ ಅಂತ ಅಂದ್ಕೊಳ್ತಾನೆ. ಆದರೆ ಅಷ್ಟರಲ್ಲಿ ಚಿರಾಗ್ ಮಾನಸಾಳ ಮನಸ್ಸಲ್ಲಿ ಸುಳ್ಳುಗಳು, ಅವ್ರ ಮಗನ ನೆನಪು,
ಎಲ್ಲ ತೆಗೆದು ಹೇಳಿ ಪ್ರದೀಪ್ ಮೇಲೆ ಅಪರಾಧಿ ಮನೋಭಾವ ಬರೋ ಹಾಗೆ ಮಾಡಿರ್ತಾನೆ. ಬೆಳಿಗ್ಗೆ ಮಾನಸ ಪ್ರದೀಪ್ಗೆ ಕೋಪದಲ್ಲಿ ಹೇಳ್ತಾಳೆ, ನಿನ್ ನಿರ್ಲಕ್ಷ್ಯದಿಂದನೇ ನನ್ ಮಗ ಅಮರ್ ಪ್ರಾಣ ಹೋಗಿದ್ದು. ನನ್ ಮಗನ್ ಸಾವಿಗೆ ನೀನೇ ಕಾರಣ. ಅವ್ರ ಮನ್ಸುಗಳು ಮುರಿದೋಗತ್ತೆ. ಅದನ್ನ ಚಿರಾಗ್ ಮೇಲಿಂದ ಮೌನವಾಗಿ ನೋಡ್ತಿರ್ತಾನೆ. ಪ್ರದೀಪ್ ಅಡಾಪ್ಷನ್ ಸೆಂಟರ್ಗೆ ಕಾಲ್ ಮಾಡ್ತಾನೆ. ಚಿರಾಗ್ನ ವಾಪಸ್ ಕರ್ಕೊಂಡು ಹೋಗ್ತಾರೆ. ಕೆಲವೇ ದಿನಗಳಲ್ಲಿ ಮಾನಸ ಮತ್ತೆ ಮಾನಸಿಕವಾಗಿ ಕುಗ್ತಾಳೆ. ಕೆಲವೇ ತಿಂಗಳುಗಳಲ್ಲಿ ಅವರಿಬ್ಬರ ಮಧ್ಯೆ ಡಿವೋರ್ಸ್ ಆಗುತ್ತೆ. ಆ ಮನೆಯಲ್ಲಿ ಪ್ರದೀಪ್ ಈಗ ಒಬ್ಬನೇ. ಒಡೆದ ಮನಸ್ಸು, ಖಾಲಿ ಜೀವನ. ಒಂದು ಲೆಟರ್ ಬರುತ್ತೆ. ಯಾವುದೇ ಹೆಸರು, ಅಡ್ರೆಸ್ ಏನೂ ಇರಲ್ಲ. ತೆಗೆದು ನೋಡಿದ್ರೆ ಒಂದು ಡ್ರಾಯಿಂಗ್. ತಂದೆ ತಾಯಿ ಇಬ್ಬರೂ ಅಳ್ತಿದ್ದಾರೆ. ಮಧ್ಯದಲ್ಲಿ ಒಬ್ಬ ಚಿಕ್ಕ ಹುಡುಗ ನಗ್ತಿದ್ದಾನೆ. ಅಲ್ಲೊಂದು ಲೈನ್ ಬರ್ದಿರತ್ತೆ, ನನ್ನ ಖುಷಿಗೆ ನೀವು ಕಾರಣ ಆಗಿದ್ಕೆ ಥ್ಯಾಂಕ್ ಯು ಸೋ ಮಚ್. ಕೆಲವರು ಮನುಷ್ಯರ ಮುಖವಾಡ ಹಾಕ್ಕೊಂಡು ಇತರರ ನೋವನ್ನೇ ತಮ್ಮ ಖುಷಿಯಾಗಿಸಿಕೊಂಡು ಬದುಕ್ತಿರ್ತಾರೆ. ಇವತ್ತಿನ ಈ ಸೈಕಲಾಜಿಕಲ್ ಹಾರರ್ ಕತೆ ನೋಡಿ ನಿಮ್ಗೇನು ಅನ್ನಿಸ್ತು, ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕಾಮೆಂಟ್ ಮೂಲಕ ತಿಳಿಸಿ. 5 ರೇಟಿಂಗ್ಸಲ್ಲಿ ನೀವು ಇದಕ್ಕೆ ಎಷ್ಟು ರೇಟಿಂಗ್ಸ್ ಕೊಡ್ತೀರಾ ಅಂತ ಅದನ್ನು ಕೂಡ ತಿಳಿಸಿ. ಮುಂದೆ ಇದೇ ಥರ ಹಾರರ್ ಕತೆಗಳು ಬೇಕಾ ಅಥವಾ ಬೇರೆ ಇನ್ಯಾವ ಥರ ಕತೆ ಬೇಕು ಅಂತ ನಿಮ್ಮ ಸಜೆಷನ್ಸ್ನು ತಿಳಿಸಿ. ಮತ್ತೆ ಇದೇ ಥರ ಇಂಟ್ರೆಸ್ಟಿಂಗ್ ಕಥೆಯೊಂದಿಗೆ ಬೇಗ ಬರ್ತೀನಿ. ಧನ್ಯವಾದಗಳು.